ರಾಜ್ಯದ ಒಬ್ಬ ಮುತ್ಸದ್ದಿ ಹಿರಿಯ ರಾಜಕಾರಣಿ, ಮಾಜಿ ಮಂತ್ರಿಗಳು, ಮಾಜಿ ಸಂಸದರು, ಒಬ್ಬ ಅಪರೂಪದ ರಾಜಕಾರಣಿ ಮಾತ್ರ ಅಲ್ಲ, ಒಬ್ಬ ಜನರಿಗೆ ಸಹಾಯ ಮಾಡೋಂತಹ ಒಬ್ಬ ದೊಡ್ಡ ವ್ಯಕ್ತಿ, ಕೊಡುಗೈ ದಾನಿ, ಶಿಕ್ಷಣ ಪ್ರೇಮಿ. ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವರು ಮಂತ್ರಿಯಾಗಿ, MP ಆಗಿ ಹಾಗೂ ಒಬ್ಬ ಶಿಕ್ಷಣ ಪ್ರೇಮಿಯಾಗಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾಯಿದ್ರು. ಅದೇ ರೀತಿಯಲ್ಲಿ ಈ ಭಾಗದ ಅಭಿವೃದ್ಧಿಗೆ, ಈ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅವ್ರನ್ನ ಕಳ್ಕೊಂಡು ನಾವು ರಾಜ್ಯ ಬಡವಾಗಿದೆ. ಅವರ ವಿಶೇಷವಾಗಿ ಅವರು ಮೊನ್ನೆ 3 ತಿಂಗಳವರೆಗೂ ಶಾಸಕರಾಗಿ ಪ್ರತಿಯೊಬ್ಬರನ್ನ ಭೇಟಿ ಮಾಡೋಂಥ ಕೆಲಸ ಮಾಡ್ತಾಯಿದ್ರು. ಇಳಿ ವಯಸ್ಸಿನಲ್ಲೂ ಕೂಡ ಮುಂದೆ ಯಾರೋ ಕೇಳಿದ್ರೆ ಇಲ್ಲ ನೆಕ್ಸ್ಟ್ ಎಲೆಕ್ಷನ್ ನಾನೇ ಕಂಟೆಸ್ಟ್ ಮಾಡೋದು ಹೇಳೋಂಥ ಮಾತನ್ನು ಕೇಳ್ತಾಯಿದ್ರು. ಆ ಒಂದು ಹಂಬಲ, ಲವಲವಿಕೆ ಇತ್ತು ಅವರಲ್ಲಿ. ಕಳೆದ 2-3 ತಿಂಗಳಿಂದ ಮಾತ್ರ ಅವರು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಅವರ ಹೆಲ್ತ್ ಹಾಳಾಯಿತು. ಇಲ್ಲದೆ ಮೊನ್ನೆವರು ಕೂಡ ಜನರು ಭೇಟಿ ಮಾಡೋದು, ಅವರ ಸಮಸ್ಯೆಗೆ ಸ್ಪಂದಿಸೋದು. ಯಾಕಂದರೆ ಭಾಳ ಕಷ್ಟದಿಂದ ಮೇಲೆ ಬಂದವರು. ಆ ಹಿನ್ನೆಲೆಯಲ್ಲಿ ನಿಜವಾಗ್ಲೂ ಒಬ್ಬ ಆದರ್ಶ ವ್ಯಕ್ತಿ. ಅವರ ಆದರ್ಶಗಳನ್ನ ಇಟ್ಕೊಂಡು ರಾಜಕಾರಣಿಗೆ ಕಲಿಬೇಕು. ಮತ್ತು ಪಕ್ಷದ ಒಬ್ಬ ಸಿದ್ಧಾಂತ ಮೇಲೆ ಇರೋವಂಥವ್ರು. ಯಾವತ್ತೂ ಪಕ್ಷ ಬಿಡಲಿಲ್ಲ. ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ, ಮುಖಂಡರಾಗಿ ಕೆಲಸ ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಮನೆಯವರಿಗೆ ಆ ದುಃಖ ಭರಿಸೋ ಶಕ್ತಿ ಕೊಡಲಿ, ಹಾಗೂ ಯುವಕರಿಗೊಂದು ಪ್ರೇರೇಪಣೆ ಇರಲಿ ಹೇಳೋಂಥ ಮಾತನ್ನು ಹೇಳೋದು ಬಯಸ್ತಾ ಇದ್ದೀನಿ.